ಅಂದ್ರೆ ಕ್ಲೀನ್ ಕಟ್ ಅಂತ ಹೇಳಿದ್ರೆ ಇದು ಹತ್ಯೆ ಮಾಡಿದಾಗ, ಮರ್ಡರ್ ಮಾಡಿದಾಗ. ಹೌದೌದು. ಈ ರೀತಿ ನೀಟಾಗಿ ಕ್ಲೀನ್ ಕಟ್ ಗಾಯ ಆಗುತ್ತೆ, ಬೋನ್ ತನಕನು ನೀಟಾಗಿ ಕಟ್ ಆಗಿರುತ್ತೆ. ಮತ್ತೆ ಸ್ಟ್ರಾಂಗ್ಯುಲೇಷನ್ ಅಲ್ಲಿ ಅವರು ರೋಪ್ ಯೂಸ್ ಮಾಡ್ತಾರೆ, ಹಗ್ಗ ಹಾಕೊಂಡಾಗ. ಸೊ ಅದು ರೋಪ್ ಇಂಪ್ರೆಷನ್ ಬರುತ್ತೆ, ಎವಿಡೆನ್ಸ್ ಇದೆ. ನಾವು ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಹ್ಯಾಂಗಿಂಗ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಅವರು ಮರ್ಡರ್ ಮಾಡ್ಲಿಕ್ಕೆ ಏನ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅದು ಫೈಬರ್ಸ್ ಇಲ್ಲಿ ಫೈಬರ್ಸ್ ಸಿಗುತ್ತೆ ಅಲ್ಲಿ. ಹೌದು. ಸೊ ಅದು ಟೇಪ್ ಲಿಫ್ಟ್ ಮಾಡ್ತೀವಿ. ಇದೇನಿದು ಥ್ರಾಟ್ಲಿಂಗ್ ಅಂದ್ರೆ? ಥ್ರಾಟ್ಲಿಂಗ್ ಅಂದ್ರೆ ನಾವು 2 ಕೈ ಇಟ್ಕೊಂಡು ನಾವು ಚೋಕ್ ಮಾಡ್ತೀವಿ, ಅಂದ್ರೆ ಉಸಿರುಗಡಿಸೋದು. ಹೌದು. ಸೊ ಅದು ಥ್ರಾಟ್ಲಿಂಗ್ ಮಾಡುವಾಗ ಇಲ್ಲಿ ನೋಡಿ, ಇದು ನೇಲ್ ಮಾರ್ಕ್ ಇಂಪ್ರೆಷನ್ಸ್ ಇದೆ. ಕುತ್ತಿಗೆ ಹಿಡಿದು ಅಥವಾ ಮೂಗನ್ನ ಬಂದ್ ಮಾಡಿ, ಮೂಗು ಬಾಯಿ ಎರಡು. ಮೂಗು ಬಾಯಿ ಇಲ್ಲ, ಬಟ್ ಮೇನ್ಲಿ ಇದು ಕತ್ತು. ಓಕೆ, ಕತ್ತು ಹಿಸುಕಿ ಈ ತರ ಏನಾದ್ರು ಹತ್ಯೆ ಮಾಡಿದಾಗ ಮೂಗಿಂದ ರಕ್ತ ಬಂದ. ರೈಟ್ ಅಲ್ಲಿ ಇರೋದು ಸ್ಟಮಕ್ ಅಲ್ಲ? ಅದು ಸ್ಟಮಕ್ ವಾಶ್. ಅದು ಆಕ್ಚುಲಿ ಆಸಿಡ್ ಬರ್ನ್. ಸಪೋಸ್ ಸಂಬಡಿ ಇಸ್ ಟೇಕನ್ ಎನಿ ಕೈಂಡ್ ಆಫ್ ಆಸಿಡ್. ಕೆಲವರು ಏನ್ ಮಾಡ್ತಾರೆ, ಸತ್ತದ್ಮೇಲೆ ಅವ್ರ ಗಾಯ ಆಗ್ತಾರೆ, ಸತ್ ಮೇಲೆ ಗಾಯ ಆಗುತ್ತೆ, ತೋರಿಸ್ತಾರೆ ಇದು ಏನೋ ಅವ್ರ ಆಕ್ಸಿಡೆಂಟ್ ಆಗಿದೆ ಅಂದ್ರೆ. ಬಟ್ ನಮ್ಗೆ ಗೊತ್ತಾಗುತ್ತೆ, ಯಾಕೆ ಅಂದ್ರೆ ಸತ್ತಾದ್ಮೇಲೆ ಗಾಯ ಆದ್ರೆ ಅದು ಹೀಲ್ ಆಗಲ್ಲ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.